ಅಯ್ಯಯ್ಯೋ, ಆಫೀಸಿಂದ ಮ್ಯಾನೇಜರ್ ಕಾಲ್ ಮಾಡ್ತಾ ಇದ್ದಾರೆ. ಇವಾಗ ಏನ್ ಮಾಡೋದು? ಸರಿ, ಮಾತಾಡಿ ನೋಡೋಣ. ಹಲೋ ಸರ್. ಹಲೋ ನಿಶಾ, ಎಸ್ ಸರ್. ನೀವು ವರ್ಕ್ ಫ್ರಮ್ ಹೋಮ್ ತಾನೇ ಮಾಡ್ತಾ ಇರೋದು? ಯಾ ಹೌದು ಸರ್. ಓಕೆ, ವರ್ಕ್ ಎಲ್ಲ ಸರಿಯಾಗಿ ಹೋಗ್ತಾ ಇದೆ ಅಲ್ವಾ? ಅದೆಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ ಸರ್. ಈಗ ಆನ್ಲೈನಲ್ಲಿ ತಾನೇ ಇದ್ದೀರಾ? ಎಸ್ ಸರ್, ಆನ್ಲೈನಲ್ಲೇ ಇದ್ದೀನಿ ನಾನು. ಸರಿ, ಝೂಮ್ ಕಾಲ್ ಮೀಟಿಂಗ್ ಬರ್ತೀರಾ? ಯಾವಾಗ ಸರ್? ಏನ್ ಪ್ರಶ್ನೆ ರೀ ಇದು? ಈಗಲೇ ರೀ, ಬನ್ನಿ. ಓಕೆ ಸರ್, ಈಗಲೇ ಜಾಯಿನ್ ಮಾಡ್ತೀನಿ. ಅಯ್ಯಯ್ಯೋ, ಇವಾಗ ಏನ್ ಮಾಡೋದು? ಇವತ್ತಿಷ್ಟು ತನಕ ಯಾವ ವರ್ಕು ಸ್ಟಾರ್ಟ್ ಮಾಡಲೇ ಇಲ್ಲ ನಾನು. ಸರಿ, ಹೇಗಾದ್ರೂ ಮ್ಯಾನೇಜ್ ಮಾಡೋಣ. ಅಯ್ಯಯ್ಯೋ, ಏನಾಯ್ತು? ಈ ತರ ಸಡನ್ ಆಗಿ ಲ್ಯಾಪ್ಟಾಪ್ ಆನ್ ಆಗ್ತಾ ಇಲ್ಲ. ಅಯ್ಯೋ ದೇವ್ರೇ. ಹಲೋ ಹಲೋ ನಿಶಾ, ಎಸ್ ಸರ್. ಝೂಮ್ ಕಾಲಿಗೆ ಬನ್ನಿ. ಸರ್ ಸಾರಿ ಸರ್, ಲ್ಯಾಪ್ಟಾಪು ಸಡನ್ ಆಗಿ ಆಫ್ ಆಗ್ಬಿಡ್ತು. ಏನೋ ರಿಪೇರ್ ಅಂತ ಅನ್ಸುತ್ತೆ. ಏನಂದ್ರಿ? ಲ್ಯಾಪ್ಟಾಪ್ ವರ್ಕ್ ಆಗ್ತಾ ಇಲ್ವಾ? ಈಗ ತಾನೇ ರೀ ಆಫೀಸ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಹೌದು ಸರ್, ಆದ್ರೆ ಇದ್ದಕ್ಕಿದ್ದಾಗೆ ಲ್ಯಾಪ್ಟಾಪ್ ಸಡನ್ ಆಗಿ ಆಫ್ ಆಗಿಬಿಡ್ತು. ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾನೆ ಇಲ್ಲ ಸರ್. ಏನ್ರಿ ಇದು? ಈಗ ಝೂಮ್ ಮೀಟಿಂಗ್ ಸ್ಟಾರ್ಟ್ ಆಗ್ಲಿಕ್ಕಿದೆ, ನೀವೇನಂದ್ರೆ ಇಷ್ಟು ಕೇರ್ಲೆಸ್ ಆಗಿ ಉತ್ತರ ಹೇಳ್ತಾ ಇದ್ದೀರಾ? ಸಾರಿ ಸರ್. ಇಲ್ಲಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗು. ನೀವು ಈ ಮೀಟಿಂಗ್ ಅಲ್ಲಿ ಖಂಡಿತ ಜಾಯಿನ್ ಮಾಡಲೇಬೇಕು. ನೀವು ತಕ್ಷಣ ಲ್ಯಾಪ್ಟಾಪ್ ರೆಡಿ ಮಾಡ್ಬಿಟ್ಟು ಆನ್ಲೈನಿಗೆ ಬಂದ್ಬಿಡಿ, ಸರಿನಾ? ಆಯ್ತು ಸರ್. ಈಗ ತಕ್ಷಣ ಇದನ್ನ ರೆಡಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಸರ್. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ನೀವು ತಕ್ಷಣ ಲ್ಯಾಪ್ಟಾಪ್ ರೆಡಿ ಮಾಡ್ಕೊಂಡು ಆನ್ಲೈನಿಗೆ ಬಂದ್ಬಿಡ್ಬೇಕು ಅಷ್ಟೇ. ಅಷ್ಟು ತನಕ ನಾನು ಈ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡಿರ್ತೀನಿ, ಸರಿನಾ? ಅಯ್ಯೋ ಇವನೊಬ್ಬ, ಏನಿದು ಬೆಳಗ್ಗೆ ಬೆಳಗ್ಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಸರಿ, ಯಾರಾದರೂ ಲ್ಯಾಪ್ಟಾಪ್ ಸರ್ವಿಸ್ ಮಾಡೋರಿದ್ದಾರಾ ಅಂತ ಆನ್ಲೈನ್ನಲ್ಲಿ ನೋಡೋಣ. ಹಲೋ. ಹಲೋ, ಹೇಳಿ ಮೇಡಮ್. ಹಲೋ ಸರ್, ನನ್ನ ಲ್ಯಾಪ್ಟಾಪ್ ಸಡನ್ ಆಗಿ ರಿಪೇರ್ ಆಗೋಯ್ತು. ಸ್ವಲ್ಪ ಸರ್ವಿಸ್ ಮಾಡೋಕ್ಕಾಗತ್ತಾ? ನಿಮ್ಮ ಲೊಕೇಶನ್ ಕಳಿಸಿ ಮೇಡಮ್, ನಮ್ಮ ಹುಡುಗನ ಕಳಿಸ್ತೀನಿ. ಆಯ್ತು ರೀ, ತುಂಬಾ ಥ್ಯಾಂಕ್ಸ್ ರೀ. ಓಕೆ ಮೇಡಮ್. ಹಲೋ ಮೇಡಮ್, ನಾನು ರವಿಕುಮಾರ್. ನಿಮ್ಮ ಮನೆ ಎಲ್ಲಿದೆ ಮೇಡಮ್? ನೀವು ಕಳಿಸಿರೋ ಲೊಕೇಶನ್ಗೆ ಬಂದಾಯ್ತು ಮೇಡಮ್. ಬಂದಾಯ್ತಾ? 3rd ಫ್ಲೋರಿಗೆ ಬನ್ನಿ. ಓಕೆ ಮೇಡಮ್, ನಾನು ಬರ್ತೀನಿ ಮೇಡಮ್. ಸರಿ. ಹಲೋ ಮೇಡಮ್. ಬನ್ನಿ, ಒಳಗೆ ಬನ್ನಿ. ಮೇಡಮ್ ಕೂತ್ಕೊಳ್ಳಿ. ಸ್ವಲ್ಪ ಇರಿ, ನಾನು ಲ್ಯಾಪ್ಟಾಪ್ ತಗೊಂಬರ್ತೀನಿ. ಸರಿ. ರೀ, ಈ ಲ್ಯಾಪ್ಟಾಪೇ ವರ್ಕ್ ಆಗ್ತಾ ಇಲ್ಲ. ಸ್ವಲ್ಪ ಏನಂತ ನೋಡ್ತೀರಾ? ಓಕೆ ಮೇಡಮ್, ಏನಂತ ನೋಡ್ತೀನಿ. ಸ್ವಲ್ಪ ಬೇಗ ರೆಡಿ ಮಾಡ್ಕೊಡ್ತೀರಾ? ಮಾಡ್ತೀನಿ ಮೇಡಮ್. ಫಸ್ಟ್ ನೋಡ್ತೀನಿ, ಪ್ರಾಬ್ಲಮ್ ಏನಂತ ಕಂಡುಹಿಡಿಬೇಕಲ್ವಾ? ಸರಿ, ಓಕೆ, ನೋಡಿ. ಮೇಡಮ್, ತುಂಬ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ಕುಡಿಯೋಕೆ ಏನಾದರೂ ಕೊಡ್ತೀರಾ?
ತಗೊಳ್ಳಿ. ಮೇಡಮ್ ಹ್ಮ್ ಸ್ವಲ್ಪ ನೀರು ತೊಗೊಂಬರ್ತೀರಾ? ಓಕೆ. ಹ್ಮ್ ಥ್ಯಾಂಕ್ ಯು. ಮೇಡಮ್ ಸರಿ ಹೋಯ್ತು ಮೇಡಮ್. ಹ್ಮ್ ಏನಾಯ್ತು ಮೇಡಮ್? ನೀವು ಕೂಲ್ ಡ್ರಿಂಕ್ಸ್ನ ಕುಡಿಯಲ್ವಾ? ಆಮೇಲೆ ಕುಡಿತೀನಿ ನಾನು. ಏನು ಮೇಡಮ್, ನೀವು ಕುಡಿಯಕ್ಕೆ ತಾನೇ ತೊಗೊಂಬಂದ್ರಿ, ಮತ್ತೆ ಯಾಕೆ ಕುಡಿತಾ ಇಲ್ಲ ನೀವು? ಇಲ್ಲ ರೀ, ನೀವು ಕುಡೀರಿ, ಆಮೇಲೆ ಕುಡಿತೀನಿ ನಾನು. ಮೇಡಮ್ ನೀವೇನು ಕುಡಿತಾ ಇಲ್ಲ ಅಂತ ನನಗೆ ಅರ್ಥ ಆಯಿತು. ಹೌದಾ? ಯಾಕೆ? ನೀವು ನನ್ನ ಮೇಲೆ ಸಂಶಯ ಪಡ್ತಾ ಇದ್ದೀರ ತಾನೇ? ಕೂಲ್ ಡ್ರಿಂಕ್ನ ತಂದಿದ್ದ ಮೇಲೆ ನಾನು ನೀರು ಕೇಳಿದೆ. ನೀವು ನನಗೋಸ್ಕರ ನೀರು ತೊಗೊಂಬರೋ ಗ್ಯಾಪ್ನಲ್ಲಿ ನಾನು ಕೂಲ್ ಡ್ರಿಂಕ್ಸಲ್ಲಿ ನಿದ್ದೆ ಮಾತ್ರೆ ಹಾಕಿರ್ತೀನಂತ ನೀವು ಡೌಟ್ ಪಡ್ತಾ ಇದ್ದೀರ ತಾನೇ? ನೀವು ಮೂರ್ಛೆ ತಪ್ಪಿ ಬಿದ್ದಾದ್ಮೇಲೆ ನಾನು ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡು ಇಲ್ಲಿರೋ ಲ್ಯಾಪ್ಟಾಪು ಅದಲ್ಲದೆ ದುಡ್ಡು ಒಡವೆ ಎಲ್ಲನೂ ಎತ್ಕೊಂಡು ಓಡೋಗ್ಬಿಡ್ತೀನಂತ ಭಯಪಡ್ತಾ ಇದ್ದೀರಾ? ಅದಕ್ಕೋಸ್ಕರ ನೀವು ಈ ಕೂಲ್ ಡ್ರಿಂಕ್ ಕುಡಿತಾ ಇಲ್ವಲ್ಲ? ಆಹಾ, ಹಾಗೆಲ್ಲ ಏನೂ ಇಲ್ಲ ರೀ. ಇಲ್ಲ ಮೇಡಮ್, ನೀವು ಆ ಥರ ಅಂದ್ಕೊಂಡು ಹೆದರ್ಕೊತಾ ಇದ್ದೀರಾ. ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ನಾನೇ ಈ ಕೂಲ್ ಡ್ರಿಂಕ್ಸ್ನ ಕುಡಿದು ತೋರಿಸ್ತೀನಿ. ಇವಾಗ ಓಕೆನಾ ಮೇಡಮ್? ಹೆದರ್ಕೋಬೇಡಿ. ನೀವು ಈ ಥರ ಹುಷಾರಾಗಿರೋದು ಒಳ್ಳೆ ವಿಷಯನೇ. ಎಲ್ಲಾದರೂ ಏನಾದರೂ ತಪ್ಪು ನಡೀತಾ ಇರೋದನ್ನ ನಾವು ಕೇಳ್ತಾನೆ ಇದ್ದೀವಿ. ಆ ಥರ ಕೇಳೋದನ್ನ ಇಟ್ಕೊಂಡೇ ನಾವೆಲ್ಲರೂ ಡೌಟ್ ಪಡ್ತಾ ಇದ್ದೀವಿ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಥರ ಎಲ್ಲರೂ ಹುಷಾರಾಗಿರೋದು ತುಂಬ ಒಳ್ಳೆಯದೇ. ಆದರೆ ನನ್ನ ವಿಷಯದಲ್ಲಿ ಡೌಟ್ ಪಡಬೇಕಾಗಿಲ್ಲ. ನಾನು ಯಾವಾಗಲೂ ಕೆಲಸ ಮಾತ್ರ ನೋಡ್ತೀನಿ. ಸರಿ ಮೇಡಮ್, ನಾನಿನ್ನು ಬರ್ತೀನಿ. ಮೇಡಮ್ ನಿಮ್ಮ ಲ್ಯಾಪ್ಟಾಪ್ ತಗೊಳ್ಳಿ. ಓಕೆ ರೀ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಹ್ಮ್. ಎಷ್ಟಾಯ್ತು ರೀ? ಅದು 1000 ರೂಪಾಯಿ ಕೊಡಿ ಮೇಡಮ್. ಓ, 2 ಮಿನಿಟ್ಸ್ ತಗೊಂಬರ್ತೀನಿ. ಹ್ಮ್. ತಗೊಳ್ಳಿ. ಸರಿ ಮೇಡಮ್, ನಾನು ಬರ್ತೀನಿ. ಹಲೋ ಸರ್. ಹಾ, ಹಲೋ ನಿಶಾ. ಲ್ಯಾಪ್ಟಾಪ್ ರೆಡಿ ಆಗ್ಬಿಡ್ತಾ? ರೆಡಿ ಆಯ್ತು ಸರ್. ಸರಿ, ಝೂಮ್ ಮೀಟಿಂಗಿಗೆ ಜಾಯಿನ್ ಮಾಡಿ. ಓಕೆ ಸರ್.